ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಣ್ಣ ನಿನ್ನೆ ಮೀರಾಗೆ ಭರ್ಜರಿ ಸರ್ಪ್ರೈಸ್ ಕೊಟ್ವಿ ಅಲ್ವಾ, ಪಾಪ ಹತ್ಕೊಂಡ್ಬಿಟ್ವಿ. ಹ್ಞೂ ಕಣ, ತುಂಬಾ ಎಮೋಷನಲ್ ಹುಡುಗಿ ಅದು, ಮಾತಷ್ಟೇ ಹಾಗಾಡ್ತಾಳೆ. ನೀನ್ ಹೇಳೋದು ನಿಜನೇ ಅಣ್ಣ. ನಿನ್ನೆ ಅವಳು ಹತ್ತಿದ್ ನೋಡಿ ನನಗಂತೂ ಒಂಥರ ಆಗೋಯ್ತು. ಯಾವತ್ತು ಹಠ ಮಾಡ್ಕೊಂಡು ನನ್ ಜೊತೆ ಜಗಳ ಕಾಯ್ತಿದ್ದವಳು ಇದ್ದಕ್ಕಿದ್ದಾಗ ಎಮೋಷನಲ್ ಆಗ್ಬಿಟ್ರೆ ಹೇಗಾಗ್ಬೇಕು ಹೇಳಿ ನನ್ಗೆ. ಅಣ್ಣ ಬರ್ತಾ ಬರ್ತಾ ಅವಳು ಚೇಂಜ್ ಆಗ್ತಾ ಇದ್ದಾಳೆ, ಸೀರಿಯಸ್ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ಏಜಲ್ಲಿ ಸೀರಿಯಸ್ ಆಗೋದು ಕಾಮನ್ ಕಣ. ಅವಳಿಗೂ ಕಾಲೇಜ್ ಮುಗಿತಾ ಬಂತು, ಲೈಫಲ್ಲಿ ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅಂತ ಹತ್ತಾರು ಆಲೋಚನೆಗಳು ಬರ್ತವೆ. ಹಾಗಾಗಿ ಸೀರಿಯಸ್ ಆಗೋದು ಕಾಮನ್. ಮೋಸ್ಟ್ಲಿ ನಮ್ ಮೀರನ್ಗೂ ಅದೇ ಪ್ರಶ್ನೆಗಳು ಕಾಡ್ತಿದೆ ಅನ್ಸುತ್ತೆ. ಇರ್ಬೋದಣ್ಣ, ಫ್ಯೂಚರ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಣ್ಣ ನಾವ್ ಯಾಕೆ ಅವಳ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಬಾರ್ದು? ಪ್ಲಾನ್? ಪಾಪ ಅಣ್ಣ, ಅವಳಿಗೆ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೇಕು. ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅನ್ನೋ ಗೊಂದಲ ಆಗ್ತಿರ್ಬೇಕು. ನಾವ್ ಅವಳಿಗೆ ಹೆಲ್ಪ್ ಮಾಡಿದ್ರೆ ಅವಳು ತುಂಬಾ ಈಸಿ ಆಗುತ್ತೆ ಅನ್ಕೋತೀನಿ. ಹೌದು ಕಣೋ, ನೀನ್ ಹೇಳ್ದಾಗೆ ನಾವು ಅವಳ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು. ಮೇ ಬಿ ಅವಳಿಗೇನ್ ಇಷ್ಟ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ ಅವಳ ಲೈಫಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಅಂತ ಡಿಸೈಡ್ ಮಾಡ್ಬೋದು. ಯಾಕೆಂದ್ರೆ ನನ್ನ ಪ್ರಕಾರ ನಾವ್ ಇಷ್ಟಪಡೋ ಕೆಲ್ಸನೇ ಕರಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಏನಣ್ಣ, ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಳ್ಳೋದು ಒಂದ್ ಮ್ಯಾಟ್ರ. ನನ್ ಜೊತೆ ಜಗಳ ಆಡೋದ್ ಬಿಟ್ಟು ಈ ಜಗತ್ತಲ್ಲಿ ಅವಳಿಗೆ ಇಷ್ಟ ಆಗೋ ಕೆಲ್ಸ ಅಂತಂದ್ರೆ ಹಾಡೋದು ಹಾಡೋದು ಹಾಡೋದು. ಹೌದಲ್ವೇ? ನನ್ಗನ್ಸುತ್ತೆ ಅವಳಿಗೆ ಹಾಡೋದ್ರಲ್ಲೇ ಒಳ್ಳೆ ಫ್ಯೂಚರ್ ಅನ್ಸುತ್ತೆ. ಹಾಡೋದು ಅಂದಾಗ ನೆನ್ಪಾಯ್ತು ನೋಡು, ಮೊನ್ನೆ ಸಿರಿ ಸಿಕ್ಕಿದ್ರಪ್ಪ. ಯಾರಣ್ಣ? ಕನ್ನಡಕ್ಕೆ ಹೋಗ್ಲಿ ಸಿರಿನ? ಎಸ್. ಅಂದ್ಹಾಗೆ ನಮ್ ಮೀರನ ಶೋಕ್ ಕಳ್ಸಿದ್ರೆ ಹೇಗೆ? ಸೂಪರ್ ಐಡಿಯಾ ಅಣ್ಣ, ಸಖತ್ತಾಗಿರುತ್ತೆ. ಅವಳು ಅಲ್ಲಿಗೆ ಹೋದ್ರೆ, ಅವಳು ಸ್ಟೇಜ್ ಮೇಲೆ ಹತ್ತಿದ್ರೆ ಪಕ್ಕ ಪ್ರೈಸ್ ತಗೊಂಡೇ ಬರೋದು. ಹಾಗಾದ್ರೆ ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಹೇಗಿದ್ರು ಅವರು ಹೊಸ ಕಂಟೆಸ್ಟೆಂಟ್ ಬೇಕು ಅಂತ ಹೇಳ್ತಿದ್ರು. ಪ್ಲೀಸ್ ಅಣ್ಣ, ಅಷ್ಟ್ ಮಾಡು. ನನಗಂತೂ ಮೀರಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡ್ತಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ. ಅಣ್ಣ, ಈ ಮನೇಲಿರೋ ಹಳೆ ವಸ್ತುಗಳನ್ನೆಲ್ಲ ಬೇಸ್ಮೆಂಟ್ ಶಿಫ್ಟ್ ಮಾಡ್ಬಿಡಿ. ಇಲ್ಲಿ ಯಾವ್ದೋ ಹಳೆ ವಸ್ತುಗಳು ಇರೋದ್ ಬೇಡ. ಬೇಕಿದ್ರೆ ಆಮೇಲೆ ಬೇರೆ ಮೆಟೀರಿಯಲ್ಸ್ ಅನ್ನ ತಂದು ಹಾಕಿದ್ರಾಯ್ತು. ಸರಿ ಅಮ್ಮ, ಕೀ ತಗೊಳ್ಳಿ. ಅದಕ್ಕೆ ನನ್ ಹಳೆ ಸೈಕಲ್ ಇಲ್ಲೇ ಇದೆ, ಅದನ್ನ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ತೀರಾ? ಹೌದು ಪ್ರಣಮ್, ಇಲ್ಲಿರೋ ಹಳೆ ವಸ್ತುಗಳನ್ನ ಯಾವ್ದನ್ನು ಉಳಿಸ್ತಿಲ್ಲ. ಪ್ಲೀಸ್ ಅದಕ್ಕೆ ನನ್ ಸೈಕಲ್ನ ಮಾತ್ರ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ಬೇಡಿ. ಅದಲ್ಲಿದ್ರೆ ಗುಜ್ರಿ ಐಟಮ್ ತರ ಕಾಣಿಸುತ್ತೆ. ಅದಿಲ್ಲಿದ್ರೇನೆ ಚೆನ್ನಾಗಿರುತ್ತೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಅದ್ ನಂಗೆ ತುಂಬಾ ಇಷ್ಟವಾದ ಸೈಕಲ್. ಸರಿ ಕಣೋ, ನಿನ್ ಸೈಕಲ್ನ ಬೇಸ್ಮೆಂಟ್ ಶಿಫ್ಟ್ ಮಾಡೋದ್ ಬೇಡ. ಹಾಗಂತ ಅದನ್ನ ಇಲ್ಲಿಟ್ಕೊಳ್ಳೋದಕ್ಕೂ ಆಗಲ್ಲ ಕಣೋ. ಯಾಕಂದ್ರೆ ಔಟ್ ಹೌಸ್ ಹೊಸ ತರ ಕಾಣಿಸ್ಬೇಕು ಅಂದ್ರೆ ಹಳೆ ವಸ್ತುಗಳೆಲ್ಲ ಶಿಫ್ಟ್ ಆಗ್ಬೇಕು. ಬೇಕಿದ್ರೆ ನಿನ್ ಸೈಕಲ್ಗೆ ಬೇರೆ ವ್ಯವಸ್ಥೆ ಮಾಡೋಣ. ಹ್ಞೂ ಅದಕ್ಕೆ, ಆದ್ರೆ ಪ್ಲೀಸ್ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡೋದ್ ಮಾತ್ರ ಬೇಡವೇ ಬೇಡ. ಸರಿ ಪುಟ್ಟ. ಏನಮ್ಮ ಅಹಲ್ಯ, ಈ ಚಿಲ್ಟು ಏನೋ ಗಲಾಟೆ ಮಾಡ್ತಿರೋ ಆಗಿದೆ? ಗಲಾಟೆ ಎಲ್ಲ ಏನಿಲ್ಲ ತಾತ. ಈ ಮನೇಲಿರೋ ಹಳೆ ವಸ್ತುನೆಲ್ಲ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ತಿದ್ದೆ. ತನ್ ಸೈಕಲ್ನ ಬೇಸ್ಮೆಂಟ್ ಶಿಫ್ಟ್ ಮಾಡ್ಬೇಡಿ ಅಂತ ಹೇಳ್ತಿದ್ದ ಪ್ರಣಮ್. ಹೌದೇನೋ ಪ್ರಣಮ್? ಹೌದು ತಾತ. ಸರಿ ಅಹಲ್ಯ, ಈ ಮನೆಯಲ್ಲಿರೋ ವಸ್ತುನೆಲ್ಲ ಶಿಫ್ಟ್ ಮಾಡಿಸ್ತಾ ಇರೋ ಆಗಿದೆ, ಹಾಗೆ ಕ್ಲೀನು ಮಾಡಿಸ್ತಾ ಇರೋ ಕಾಣಿಸ್ತಾ ಇದೆ. ಏನಮ್ಮ ಅಹಲ್ಯ, ಏನಿದು ಹೊಸ ವ್ಯವಸ್ಥೆ? ಅಯ್ಯೋ ತಾತ, ಆಗ್ಲೇ ಮರ್ತ್ಬಿಟ್ರ? ನಿಮ್ಗಾಗ್ಲೇ ಹೇಳಿದ್ನಲ್ಲ. ಓ, ನನ್ನ ಮರುಗೊಂದಿಷ್ಟು ಎಷ್ಟು ಬೇಗ ಮರ್ತ್ಬಿಟ್ಟಿದೀನಿ ನೋಡಮ್ಮ. ಅದ್ ಸರಿ, ಎಲ್ಲ ನೀಟಾಗಿ ಆಗ್ತಾ ಇದೆ ತಾನೆ? ಹ್ಞೂ ತಾತ, ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದೀನಿ. ತಾತ, ಇಲ್ಲಿದ್ದೀರಾ ನೀವು? ಇನ್ನು ಮಾತ್ರೆ ತಗೊಂಡಿಲ್ವಂತೆ? ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ? ಮೊದ್ಲು ಹೊರಡಿ, ಅಮ್ಮ ಕಾಯ್ತಿದಾರ. ನಿಮ್ಮ ಅಮ್ಮನಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ರೆ ನೀನ್ ಹುಡ್ಕೊಂಡ್ ಬಂದ್ಬಿಟ್ಯಾ? ಇನ್ನು ನಿನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈ ಮಾತ್ರೆಗಳಿಂದ ನನ್ಗೆ ಅದ್ ಯಾವತ್ ಮುಕ್ತಿ ಸಿಗತ್ತೋ ಏನು. ಒಂದ್ ನಿಮಿಷ ಬಾಯ್ಲಿ. ಏನಕ್ಕ? ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು.
ಹೆಲ್ಪಾ? ಏನ್ ಹೆಲ್ಪ್ ಅಕ್ಕ? ಹಾಗೆ ನೋಡಿದ್ರೆ ಇದು ಹೆಲ್ಪ್ ಅಲ್ಲ ಅನ್ಸತ್ತೆ. ಇದು ಒಂಥರ ನಿನಗೆ ಹೆಲ್ಪ್ ಆಗೋ ಹೆಲ್ಪ್. ನನಗ್ ಹೆಲ್ಪ್ ಆಗೋ ಹೆಲ್ಪಾ? ಅಕ್ಕ, ನೀವೇನ್ ಹೇಳ್ತಿದ್ದೀರಾ ನಂಗೊಂದು ಅರ್ಥ ಆಗ್ತಿಲ್ಲ. ಏನಿಲ್ಲ ಮೀರಾ, ಔಟ್ ಹೌಸ್ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿರೋ ಹಳೆ ವಸ್ತುಗಳನ್ನೆಲ್ಲ ಬೇಸ್ಮೆಂಟಿಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಕೆಲ್ಸಗಾರರು ಅದನ್ನು ಮಾಡ್ತಿದ್ದಾರೆ. ನೀನು ಇಲ್ಲೇ ಇದ್ದು ಅದನ್ನೆಲ್ಲ ನೋಡ್ಕೋತೀಯಾ? ಹ್ಞೂ ಅಕ್ಕ. ನಾವು ಯಾರಾದರೂ ಒಬ್ಬರು ಇಲ್ಲಿರೋದು ಒಳ್ಳೇದು. ಇಲ್ಲ ಅಂದರೆ ಕೆಲ್ಸಗಾರರು ಅಷ್ಟಕ್ಕಷ್ಟೇ ಕೆಲಸ ಮಾಡಿ ಹೊರಟೋಗ್ಬಿಡ್ತಾರೆ. ಅದಕ್ಕೆ ನೀನು ಇಲ್ಲಿರ್ತೀಯಾ? ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಒಂದು 10 ನಿಮಿಷ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಸರಿ ಅಕ್ಕ. ಮೀರಾ, ಅವ್ರು ಕ್ಲೀನ್ ಮಾಡಬೇಕಾದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಒಂದು ಸ್ವಲ್ಪನೂ ಧೂಳು ಕಸ ಇಲ್ಲದೆ ಇದ್ದಂಗೆ ಕ್ಲೀನ್ ಮಾಡ್ತಿದ್ದಾರಾ ಅಂತ. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಈ ಮನೆ ಕ್ಲೀನ್ ಆಗ್ತಿದೆ ನೋಡು. ಆದ್ರೆ ಅಕ್ಕ, ಈಗ ಯಾಕೆ ಕ್ಲೀನಿಂಗ್? ಏನ್ ಮೀರಾ, ಏನೋ ಹೇಳೋದಕ್ಕೆ ಹೊರಟಿದ್ದೆ, ಅದ್ ಏನು ಅಂತ ಹೇಳು. ಯಾಕೆ ಹಿಂಜರಿತಿದ್ಯಾ? ಹಾ, ಏನಿಲ್ಲ ಅಕ್ಕ. ಸರಿ, ನೀವು ಹೊರಡಿ, ನಾನು ಇಲ್ಲೇ ನಿಂತು ಎಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ತೀನಿ. ಥ್ಯಾಂಕ್ಸ್ ಮೀರಾ. ಮತ್ತೆ ಒಳಗೆ ಒಂದು ಹಳೆ ಚೇರು ಮತ್ತೆ ಟೇಬಲ್ ಇದೆ. ಅದು ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗೋದು ಬೇಡ, ಇಲ್ಲೇ ಇರಲಿ. ನಾನು ಕೆಲಸದವ್ರಿಗೆ ಎಲ್ಲ ಹಳೆ ವಸ್ತುನೂ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಗಂತ ಅವರು ಅದನ್ನು ಶಿಫ್ಟ್ ಮಾಡ್ಬೋದು. ನೀನು ಸ್ವಲ್ಪ ನೋಡ್ಕೋ ಆಯ್ತಾ? ಯಾವುದೇ ಕಾರಣಕ್ಕೂ ಅದೆರಡೂ ಶಿಫ್ಟ್ ಆಗಬಾರ್ದು, ಇಲ್ಲೇ ಇರಲಿ. ಏನು, ಅವೆರಡು ಮಾತ್ರ ಅಲ್ಲೇ ಇರ್ಬೇಕಾ? ಯಾಕೆ ಅಕ್ಕ? ಮೀರಾ, ಮರಿಬೇಡ ಆಯ್ತಾ? ಯಾವುದೇ ಕಾರಣಕ್ಕೂ ಅದೆರಡೂ ಶಿಫ್ಟ್ ಆಗಬಾರ್ದು, ಇಲ್ಲೇ ಇರಲಿ. ಅಮ್ಮು, ಬಾರೆ ಇಲ್ಲಿ. ಯಾಕಮ್ಮ? ಯಾವಾಗ ನೋಡಿದ್ರು ಆ ಫೋನಲ್ಲೇ ಇರಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಹೋಗಿ ಹಲ್ಲಿಂಗ್ ಏನಾದ್ರು ಹೆಲ್ಪ್ ಮಾಡಬಾರ್ದಾ? ಅಯ್ಯೋ, ಇವಾಗೇನು ಅಕ್ಕಂಗೆ ಹೆಲ್ಪ್ ಮಾಡ್ಬೇಕು? ಇತ್ತೀಚೆಗೆ ಇನ್ನೊಂದು ಹೊಸ ವರ್ಷೆ ಕಲ್ತ್ಕೊಂಡ್ಬಿಟ್ಟಿದ್ಯಾ, ಆ ಹಲ್ಲಿಂಗ್ ಹೆಲ್ಪ್ ಮಾಡು, ಆ ಹಲ್ಲಿಂಗ್ ಹೆಲ್ಪ್ ಮಾಡು ಅಂತ. ಅಲ್ದೆ ಅಕ್ಕ ಬೇರೆ ಔಟ್ ಹೌಸ್ ಅಲ್ಲಿ ಇದ್ದಾಳೆ, ಅಲ್ಲಿ ಅಕ್ಕಂಗೆ ಹೆಲ್ಪ್ ಮಾಡಕ್ಕೆ ಮೀರಾ ಇದ್ದಾಳೆ. ನಾನು ಅಲ್ಲೋಗಿ ಏನಮ್ಮ ಮಾಡ್ಬೇಕು? ಏನಂದೆ? ಅಹಲ್ಯ ಔಟ್ ಹೌಸ್ಗೆ ಹೋಗಿದ್ದಾಳ? ಯಾಕೆ? ಅದೇಮ್ಮ, ಚಿಕ್ಕಪ್ಪಂಗ್ ಮಲ್ಗಕ್ ವ್ಯವಸ್ಥೆ ಮಾಡಕ್ಕೆ ಔಟ್ ಹೌಸ್ ಎಲ್ಲ ಕ್ಲೀನ್ ಮಾಡಿಸ್ತಿದ್ದಾಳೆ. ಜೊತೆಗೆ ಮೀರಾನೂ ಇದ್ದಾಳೆ. ಹೌದಾ? ನಿಮ್ ಚಿಕ್ಕಪ್ಪಂಗೋಸ್ಕರ ಔಟ್ ಹೌಸ್ ಕ್ಲೀನ್ ಮಾಡಿಸ್ತಿದ್ದಾಳ? ಛೇ, ಪಾಪ ಕಣೆ ನಿಮ್ ಚಿಕ್ಕಪ್ಪ. ಯಾಕಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನೆ ಮಾತಾಡ್ಲಿ? ನಾವೆಲ್ಲರೂ ಇಲ್ಲಿರ್ತೀವಿ, ಪಾಪ ಅವ್ರೊಬ್ರಿಗೆ ಅಲ್ಲಿ ಇರಿ ಅಂದ್ರೆ ಹೇಗೆ? ಅವ್ರು ಬೇರೆ ಯಾವತ್ತೂ ಬಾಯಿ ಬಿಟ್ಟು ಬೇಜಾರು ಹೇಳ್ಕೊಳಲ್ಲ. ಅಹಲ್ಯನೇ ಅರ್ಥ ಮಾಡ್ಕೋಬೇಕಾಗಿತ್ತು. ಏನ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತಮ್ಮ? ಮನೆಯವ್ರನ್ನ ಔಟ್ ಹೌಸ್ ಅಲ್ಲಿ ಇರ್ಸೋದು ಸರಿಯಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಮ್ಮ? ಯಾಕೆ ಅಂದ್ರೆ ಔಟ್ ಹೌಸ್ ಇರೋದು ಕೆಲಸದವ್ರಿಗೋಸ್ಕರ. ಈ ಮನೆನೇ ಒಂಥರ ಕಣೆ. ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಮೀರಾ? ಹಳೆ ಮನೆ ಆದ್ರೂ ಅಚ್ಚುಕಟ್ಟಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹ್ಞೂ ಅಕ್ಕ, ತುಂಬಾ ಅಚ್ಚುಕಟ್ಟಾಗಿದೆ. ಮತ್ತೆ ತುಂಬಾ ಚೆನ್ನಾಗಿ ಕ್ಲೀನು ಮಾಡಿದ್ದಾರೆ. ಹ್ಞೂ ಅಕ್ಕ. ಮೀರಾ, ನಿನ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್. ಇಲ್ಲೇ ನಿಂತು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿಸಿದ್ದಕ್ಕೆ. ನಾನೊಬ್ಳೇ ಆಗಿದ್ದಿದ್ರೆ ಉಸ್ತುವಾರಿ ಕಷ್ಟ ಆಗಿರೋದು. ಅದು ಅಲ್ಲದೆ ಮನೇಲಿ ತುಂಬಾ ಕೆಲಸ ಇತ್ತು. ನಿನ್ಗೆ ಕೆಲಸ ವಹಿಸಿ ಒಳ್ಳೇದಾಯ್ತು. ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿಸಿದ್ಯಾ. ಈ ಕೆಲಸ ನೀಟಾಗಿ ಆಗ್ಲೇಬೇಕಾಗಿತ್ತು. ಯಾಕಂದ್ರೆ ಏನೇ ಕೆಲಸ ಆದ್ರೂ ಮನೆ ಸೊಸೆ ಆಗಿರೋ ನಾನೇ ಜವಾಬ್ದಾರಿ ಆಗ್ತೀನಲ್ವಾ. ಆಮೇಲೆ ಈ ಮನೆಗೆ ಬರೋರು ನಾನ್ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ ಬೈಕೋಬಾರ್ದಲ್ವಾ. ಹ್ಞೂ ಅಕ್ಕ. ಮತ್ತೆ ನಿನಗಿಷ್ಟ ಆಯ್ತಾ ಈ ಮನೆ? ನನ್ಗ?
ಈ ಕಿಟಕಿ ನೋಡು ಮೀರಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ನಿಂತ್ಕೊಂಡ್ರೆ ಹಾಡೋದಕ್ಕೆ ಒಳ್ಳೆ ಮೂಡ್ ಬರುತ್ತೆ ಅನ್ಸತ್ತೆ. ನಿನ್ಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹ್ಞೂ ಅಕ್ಕ. ಹಾಗಾದ್ರೆ ನಿನ್ಗೆ ಕಿಟಕಿ ತುಂಬಾ ಇಷ್ಟ ಆಗತ್ತೆ. ಇಲ್ಲಿ ನಿಂತ್ಕೊಂಡು ಹಾಡ್ತಾ ಇರ್ಬೋದು. ಮತ್ತೆ ಮೀರಾ, ಈ ಮನೆಗ್ ಬರೋರ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಹಾಗಾಗಿ ಎಲ್ಲಾ ವ್ಯವಸ್ಥೆನೂ ಮಾಡ್ಸಿದೀನಿ. ನೀನ್ ಒಂದ್ಸಲ ಚೆಕ್ ಮಾಡಿ ಎಲ್ಲ ಸರಿಗಿದ್ಯಾ ಅಂತ ನೋಡ್ತೀಯಾ? ನಿಂಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಈಗ್ಲೇ ಹೇಳು, ಈಗ್ಲೇ ಚೇಂಜ್ ಮಾಡೋಣ. ಯಾಕಂದ್ರೆ ಈ ಮನೆಗ್ ಬರೋರ್ಗೆ ಇಲ್ಲಿನ ವ್ಯವಸ್ಥೆ ಎಲ್ಲ ಇಷ್ಟ ಆಗ್ಬೇಕಲ್ವಾ? ಅವ್ರಿಗೇನಾದ್ರೂ ಒಂದ್ ತೊಂದ್ರೆ ಆದ್ರೂ ನಾನ್ ಮಾಡಿದೀನಿ ಅಂತ ಆಗತ್ತಲ್ವಾ? ಅಲ್ಲ ಅಕ್ಕ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಮೀರಾ, ಈ ಕಾಟು ಇಲ್ಲಿ ಎಷ್ಟ್ ಚೆನ್ನಾಗಿದೆ ಅಲ್ಲ? ಮೀರಾ, ನಿನ್ಗದು ಅಲ್ಲಿ ಬೇಡ ಅಂದ್ರೆ ಬೇರೆ ಕಡೆ ಇಡೋದಕ್ಕೆ ಹೇಳು, ಸರಿನಾ?